ಬಾಸ್ ಮನೆಗೆ ಬಂದಿರುವಂತಹ 5 ಗೆಸ್ಟ್‌ಗಳ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಗಿಲ್ಲಿ. ಸೊ ಇವರೆಲ್ಲರ ವಿರುದ್ಧ ನಿಂತಿದ್ದಾನೆ ಗಿಲ್ಲಿ. ಹಾಗೇನೆ ಈ ಟಾಸ್ಕ್‌ಗಳಲ್ಲಿ ಅಂದ್ರೆ ಈ ವಾರ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕಲ್ಲಿ ಗಿಲ್ಲಿ ವರ್ತಿಸ್ತಾ ಇರುವಂತಹ ರೀತಿ ಸರಿನಾ? ತಪ್ಪಾ? ಇದರಲ್ಲಿ ಯಾರ್ದೆಲ್ಲ ತಪ್ಪಿದೆ? ಸೊ ಏನೆಲ್ಲ ವಿಷಯಗಳಿದಾವೆ? ಇದರ ಬಗ್ಗೆ ನನಗೆ ಅನಿಸಿದಂತಹ ಎಲ್ಲ ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇನೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಸ್ಟಾರ್ಟಿಂಗ್ ಇಂದಾನೆ ಶುರು ಮಾಡೋಣ. ಬಿಗ್ ಬಾಸ್ ಈ ವಾರ ಒಂದು ವಿಷಯವನ್ನ ಹೇಳ್ತಾ ಇದ್ರು ಮತ್ತು ಅಲ್ಲಿ ಒಂದು ಲೆಟರ್ ಅನ್ನ ಕಳಿಸಿ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ ಈ ಕ್ಷಣದಿಂದ ಅಂದ್ರೆ ಇವಾಗ್ಲಿಂದಾನೇ ಈ ಬಿಗ್ ಬಾಸ್ ಮನೆ ಬಿ ಪ್ಯಾಲೇಸ್ ಆಗಿ ಬದಲಾಗಲಿದೆ. ಮತ್ತೆ ಇಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೆ ಅವರದೇ ಆದಂತಹ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸಿರ್ತಾರೆ. ಯಾರಿಗೆ ಯಾವ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಹೀಗಾಗಿ ಎಲ್ಲಾ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ರೀತಿ ವರ್ತಿಸಬಾರದು. ಬಿ ಪ್ಯಾಲೇಸ್ ನ ಅಲ್ಲಿರುವಂತಹ ಕೆಲಸಗಾರರಾಗಿ ಹಾಗೆ ಮ್ಯಾನೇಜರ್ ಅವರವರಿಗೆ ಏನೇನು ಪ್ಲೇಸ್ ಅನ್ನು ಕೊಟ್ಟಿರ್ತಾರೋ ಆ ಒಂದು ಪೊಸಿಷನ್ಗೆ ತಕ್ಕ ಹಾಗೆ ಅವರು ವರ್ತಿಸಬೇಕಾಗಿರತ್ತೆ. ಸೊ ಈ ಸಮಯದಲ್ಲಿ ಇಲ್ಲಿ ಗಿಲ್ಲಿಗೆ ಸಿಕ್ಕಿದ್ದು ವೇಟರ್ ಅನ್ನೋದು. ಸೊ ಇಲ್ಲಿ ಗೇಮ್ ಸ್ಟಾರ್ಟ್ ಆಗಿದೆ. ಸೊ ಇದಾದ ನಂತರ ನೆಕ್ಸ್ಟ್ ಆಗೋದೇನು, ಎಲ್ಲ ಗೆಸ್ಟ್ಗಳು ಬರ್ತಾರೆ. ಬರ್ತಾ ಇದ್ದ ಹಾಗೇನೆ ಅವರು ಏನಾದ್ರು ಮಾತಾಡುವಾಗ ಮಧ್ಯೆ ಮಧ್ಯೆ ಗಿಲ್ಲಿ ಮಾತಾಡ್ತಾ ಇದ್ದ. ಸೊ ಅದು ಗಿಲ್ಲಿಯ ನೇಚರ್. ಸೊ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳನ್ನ ಮಾತಾಡಿಸ್ತಾ ಇರ್ತಾರೋ ಆ ಸಮಯದಲ್ಲೂ ಕೂಡ ಗಿಲ್ಲಿ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದ. ಇದು ಖಂಡಿತವಾಗ್ಲೂ ತಪ್ಪು. ಯಾಕಂತಂದ್ರೆ ಬಿಗ್ ಬಾಸ್ ಮಾತಾಡುವಾಗಲಿ ಅಥವಾ ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ಮಾತಾಡುವಾಗಲಿ ಮಧ್ಯೆ ಮಧ್ಯೆ ಮಾತಾಡಬಾರ್ದು. ಇರಿಟೇಷನ್ ಅನ್ಸುತ್ತೆ. ಸೊ ಇಲ್ಲಿ ಗಿಲ್ಲಿ ಅದು 100% ತಪ್ಪಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ದೊಡ್ಡ ತಪ್ಪು ಯಾವ್ದಪ್ಪ ಅಂತ ಹೇಳಿದ್ರೆ ಉಗ್ರ ಮಂಜು ಅವರಿಗೆ ಬಿಗ್ ಬಾಸ್ ಅವರು ವಿಶ್ ಮಾಡ್ತಾರೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ. ಎರಡನೇದ ಮೂರನೇದ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಇದು ಅವಶ್ಯಕತೆನೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಅವರ ಪರ್ಸನಲ್ ಮ್ಯಾಟರ್ ಮತ್ತೆ ಅದು ಮದುವೆ ವಿಷಯ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿರೋದ್ರಿಂದ ಸೊ ಇಂತಹ ವಿಷಯದಲ್ಲಿ ಜೋಕ್ನ ಅವಶ್ಯಕತೆ ಇಲ್ಲ. ನಿಜಕ್ಕೂ ಗಿಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 100% ಗಿಲ್ಲಿದು ತಪ್ಪಿದೆ. ಬಟ್ ಇದಾದ ನಂತರ ನೆಕ್ಸ್ಟ್ ಆಗ್ತಾ ಬರುತ್ತೆ ನೋಡಿ ಕೆಲವೊಂದಿಷ್ಟು ಸೀನ್ಗಳು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳಾಗಿ ಬಂದಿರುವಂತಹ ಈ 5 ಜನರಲ್ಲಿ ಅವರ ವರ್ತನೆನೇ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಗಿಲ್ಲಿಗೆ ಮೊದಲು ಅವರು ಶೂನೇ ಹಾಕೊಂಡಿಲ್ಲ, ಶೂ ಹಾಕೊಂಡ್ ಬಾ ಹೋಗೋ, ಅಥವಾ ಚಪ್ಪಲಿ ಇದ್ರೆ ಚಪ್ಪಲಿ ಹಾಕೊಂಡ್ ಬಾ ಅಂತ ಹೇಳ್ತಾರೆ. ಅವಾಗ ಗಿಲ್ಲಿ ನನಗಿನ್ನು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಅದು ಕರೆಕ್ಟ್ ಆಗಿದೆ ಗಿಲ್ಲಿದು. ಇಲ್ಲಿಂದ ತುಂಬಾನೇ ಚೆನ್ನಾಗಿ ಗೇಮ್ ಪಿಕಪ್ ಆಗಿದೆ. ಇದಾದ ನಂತರ ಅಭಿ ಏನಪ್ಪಾ ಅಂತಂದ್ರೆ ಹೋಗಿ ಹಾಕೊಂಡ್ ಬಾ ಅಂತ ಹೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಗಿಲ್ಲಿ ತನ್ನದೇ ಆದಂತಹ ಒಂದು ಗೇಮ್ ನಲ್ಲಿ ಇವಾಗ ಉಗ್ರ ಮಂಜು ಅವ್ರು ಹೆಂಗೆ ಗ್ರೇ ಏರಿಯಾನ ಹುಡುಕ್ತಾರೋ ಅದೇ ರೀತಿಯಾಗಿ ಗ್ರೇ ಏರಿಯಾನ ಹುಡ್ಕೊಂಡು ಬಿಗ್ ಬಾಸ್ ಏನು ಇವ್ರು ಹೇಳಿರೋ ಪ್ರತಿ ಕೆಲಸನ ಮಾಡ್ಬೇಕು ಅಂತ ಹೇಳಿಲ್ಲ. ಬಿಗ್ ಬಾಸ್ ಹೇಳಿರೋದೇನು, ಸೊ ಅವರಿಗೆ ಒಳ್ಳೆ ಆತಿಥ್ಯವನ್ನ ಕೊಡಬೇಕು, ಅವ್ರಿಗೇನು ಸವಲತ್ತು ಬೇಕಾಗಿರುತ್ತೋ ಅದನ್ನ ಒದಗಿಸಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವರ ಗುಲಾಮರಾಗಿರಿ ಅಂತ ಹೇಳಿಲ್ಲ. ಸೊ ಹೀಗಾಗಿ ಗಿಲ್ಲಿ ಇಲ್ಲೊಂದು ಗ್ರೇ ಏರಿಯಾನ ಹುಡ್ಕೊಂಡು ಇವಾಗ ಉಗ್ರ ಮಂಜು ಅವ್ರು ಹೆಂಗೆ ಗ್ರೇ ಏರಿಯಾನ ಹುಡುಕ್ತಾ ಇದ್ರು ಸೇಮ್ ಅದೇ ರೀತಿಯಾಗಿ ಗಿಲ್ಲಿ ಅವರು ಕೂಡ ಒಂದು ಗ್ರೇ ಏರಿಯಾನ ಹುಡುಕ್ತಾರೆ. ಸೊ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಏನಿಲ್ಲ. ಅಂದ್ರೆ ಅವ್ರಿಗೆ ಸವಲತ್ತೆಲ್ಲ ಒದಗಿಸೋದೆ, ಬಟ್ ಅವ್ರು ಹೇಳ್ದಂಗೆ ತಾಳಕ್ ತಕ್ಕಂಗೆ ಕುಣಿಬೇಕು ಅಂತ ಏನಿಲ್ಲ. ಮತ್ತೆ ಅವ್ರು ಗುಲಾಮರಾಗಿನೇ ಇರ್ಬೇಕಂತ ಕೂಡ ಇಲ್ಲ ಅಂತ ಹೇಳಿ ಗಿಲ್ಲಿ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾನೆ ಮತ್ತು ಅವರಿಗೇನೆ ಇರಿಟೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿಂದ ಗೇಮ್ ಏನಿದೆ ಒಂದು ರೀತಿ ಡಿಫ್ರೆಂಟ್ ಆಗಿನೇ ಹೋಗುತ್ತೆ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಎಲ್ಲರೂ ಮಾತಾಡುವಂತಹ ಜಾಗದಲ್ಲೂ ಕೂಡ ಗಿಲ್ಲಿನೇ ಪದೇ ಪದೇ ಮಾತಾಡ್ತಾ ಇರ್ತಾನೆ. ಸೊ ಇದರಿಂದಾಗಿ ಬಂದಂತಹ ಗೆಸ್ಟ್ಗಳಿಗೆ ಇರಿಟೇಷನ್ ಕೂಡ ಆಗ್ತಾ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಒಂದು ರೀತಿಯಾಗಿ. ಯಾಕೆಂತ ಹೇಳಿದ್ರೆ ಗೆಸ್ಟ್ಗಳನ್ನೇ ಸ್ವತಃ ನೀವು ಕೆಲಸನೇ ಮಾಡೋದು ಬೇಡ, ಹೋಗಿ ಕೂತ್ಕೋ ಅಂತ ಹೇಳಿ ಒಂದು ರೂಮಿಗೆ ಹೋಗಿ ತನ್ನನ್ನ ಕೂರಿಸುವಂತಹ ಒಂದು ಸಿಚುವೇಶನ್ ಕೂಡ ಎದುರಾಗ್ಬಿಡುತ್ತೆ. ಸೊ ಇಷ್ಟರ ಮಟ್ಟಿಗೆ ಅವರನ್ನ ಗೋಳೈಕೊಂಡಿದ್ದಾನೆ ಗಿಲ್ಲಿ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರ ವಿರುದ್ಧ ಅಂದ್ರೆ ಬಂದಿರುವಂತಹ 5 ಜನ ಗೆಸ್ಟ್ ವಿರುದ್ಧ ಮಾತಾಡ್ತಾ ಇರೋದು ತಪ್ಪೇನೆ. ಬಟ್ ಗೆಸ್ಟ್ಗಳ ರೀತಿನಲ್ಲೇನೆ ವರ್ತಿಸಬೇಕು. ಅವ್ರು ಆ ರೀತಿಯಾಗಿ ವರ್ತಿಸ್ತಾ ಇಲ್ಲ. ಗೆಸ್ಟ್ಗಳು ಬೇರೆ ರೀತಿನಲ್ಲಿ ವರ್ತಿಸ್ತಾ ಇದ್ದಾರೆ. ಇವರನ್ನ ಗುಲಾಮರ ರೀತಿ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಗಿಲ್ಲಿ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ತಪ್ಪು ಆಗಿದ್ರು ಕೂಡ ಅವ್ರ ಕಡೆಯಿಂದ ಕೂಡ ತಪ್ಪಿರೋದ್ರಿಂದ ಅದ್ ಸರಿ ಅನ್ನೋದಾದ್ರೆ ಇದು ಸರಿ ಅನ್ನೋ ರೀತಿನಲ್ಲೇನೆ ಆಗುತ್ತೆ. ಹಾಗೇನೆ ಬಂದಿರುವಂತಹ ಗೆಸ್ಟ್ಗಳು ಕಾವ್ಯ ಜೊತೆ ಸ್ವಲ್ಪ ಫ್ಲರ್ಟ್ ಮಾಡೋದಾಗಿರ್ಬಹುದು ಅಥವಾ ಕಾವ್ಯನ ಬೇರೆಯವ್ರ ಜೊತೆ ಡ್ಯಾನ್ಸ್ ಮಾಡಿಸಿ ಇಲ್ಲಿ ಗಿಲ್ಲಿನ ಉರ್ಸುವಂತಹ ಪ್ರಯತ್ನನ ಮಾಡ್ತಾ ಇದ್ರು. ಸೊ ಅವರು ಇಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಗಿಲ್ಲಿ ಕೂಡ ಓಕೆ, ಗಿಲ್ಲಿ ವೇಟರ್ ಆಗಿನೇ ಇದ್ದಾನೆ ಅಂತ ತಿಳ್ಕೊಳ್ಳಿ ಬಿ ಪ್ಯಾಲೇಸ್ ಒಳಗಡೆ. ಹಾಗೇನೆ ರಿಸೆಪ್ಷನಿಸ್ಟ್ ಅಲ್ಲಿ ಇರುವಂತಹ ಅಥವಾ ಆ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಕಾವ್ಯ ಅವರ ಜೊತೆ ಅವರಿಗೆ ಸ್ವಲ್ಪ ಕ್ರಶ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಹೀಗಾಗಿ ಆಕೆಯನ್ನ ರೇಗಿಸಿದಾಗ ಅಥವಾ ಆಕೆಯನ್ನ ಬೇರೆಯವ್ರ ಜೊತೆ ಡ್ಯಾನ್ಸ್ ಮಾಡಿಸಿದಾಗ ಗಿಲ್ಲಿಗೆ ಸಿಟ್ಟು ಬಂದು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದಾನೆ ರೀತಿನಲ್ಲೂ ಕೂಡ ಗೇಮ್ ಹೋಗಬಹುದಲ್ವಾ. ಆ ರೀತಿ ಕೂಡ ಈ ಒಂದು ಗೇಮ್ ಹೋಗಿರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನೀವು ರಿಯಲ್ ಲೈಫ್ ಅಲ್ಲೇ ನೋಡಿ ಈ ರೀತಿಯಾಗಿ ಏನಾದ್ರು ಒಂದು ಸಿಚುವೇಶನ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಅವರ ಹುಡುಗಿಗೆ ಯಾರಾದ್ರೂ ರೇಗಿಸ್ತಾ ಇದ್ರೆ ಅಥವಾ ಅವರನ್ನ ಬೇರೆಯವ್ರ ಜೊತೆ ಡ್ಯಾನ್ಸ್ ಮಾಡಿ ಅದನ್ನ ಏನಾದ್ರು ರೇಗಿಸೋದು ಮಜಾ ತಗೊಳ್ಳೋದು ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಹುಡುಗನಿಗೆ ಸಿಟ್ಟು ಬಂದೇ ಬರುತ್ತೆ. ರಿಯಾಕ್ಟ್ ಮಾಡೋ ರೀತಿ ಬದಲಾಗೇ ಆಗತ್ತೆ. ಸೊ ಅದು ಕೂಡ ಇಲ್ಲಿ ಆಗಿರೋ ಸಾಧ್ಯತೆ ಜಾಸ್ತಿನೇ ಇದೆ. ಆದ್ರೆ ಇದೇ ಸಮಯದಲ್ಲಿ ಗಿಲ್ಲಿ ಮಾಡಿದಂತಹ ಮತ್ತೊಂದು ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ದೊಡ್ಡ ಮಿಸ್ಟೇಕ್.
ಅದು ಬಿಟ್ಟಿ ಊಟ ತಿನ್ನೋದಕ್ಕೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ. ಸೊ ಅದು ಟಾಸ್ಕ್‌ಗೆ ಸಂಬಂಧಪಟ್ಟ ಹಾಗೇನೆ ಹೇಳಿರಬಹುದು. ಬಟ್ ಅದು ಸ್ವಲ್ಪ ಅತಿರೇಕದ ವರ್ತನೆ 100% ಆಗೇ ಆಗುತ್ತೆ. ಮತ್ತೆ ಇಲ್ಲಿ ಬಿಟ್ಟಿ ಊಟ ತಿನ್ನೋಕ್ ಬಂದಿದ್ದೀರಾ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಮಾತೇನಿದೆ, ಈ ಒಂದು ಟಾಸ್ಕ್ ಅಲ್ಲಿರುವಂತಹ ಪಾತ್ರಕ್ಕೆನೆ ಅವ್ರು ಹೇಳಿದ್ದು. ಬಟ್ ಇಲ್ಲಿ ರಜತ್ ಅವರು ಟ್ರಿಗರ್ ಆಗ್ತಾರೆ. ಬಿಟ್ಟಿ ಊಟ ನೀ ಹಾಕ್ತಾ ಇದೀಯಾ ಬಿಟ್ಟಿ ಊಟ ಅನ್ನುವಂತಹ ಪ್ರಶ್ನೆನ ಮಾಡ್ತಾರೆ. ಸೊ ಈ ವಿಷಯ ಏನಿದೆ, ಗಿಲ್ಲಿ ಇಲ್ಲಿ ವೇಟರ್ ಆಗಿದ್ಕೊಂಡು ಊಟ ಫ್ರೀ ಆಗಿರ್ಲಿ ಅಥವಾ ಏನೇ ಊಟ ಆಗಿರ್ಲಿ, ಈತನ ಊಟ ಅಂತೂ ಈತ ಕೊಡ್ತಾ ಇರುವಂತಹ ಊಟ ಅಂತೂ ಅಲ್ಲ. ಯಾಕಂತಂದ್ರೆ ಗಿಲ್ಲಿದು ವೇಟರ್ ಪಾತ್ರ ಆಗಿರುತ್ತೆ. ಸೊ ಹೀಗಾಗಿ ಹೋದ್ರೆ ಮಾಲೀಕರದ್ದು ಹೋಗುತ್ತಲ್ವಾ, ಇವ್ರಿಗೇನ್ ಪ್ರಾಬ್ಲಮ್. ಸೊ ಸರ್ವ್ ಮಾಡೋದಷ್ಟೇ ಇವ್ರ ಕೆಲಸ ಅಥವಾ ವೇಟರ್ ಕೆಲಸ ಏನಿದೆ ಅಷ್ಟು ಮಾಡ್ಬೇಕಾಗಿತ್ತು. ಬಟ್ ಅದರಿಂದ ಸ್ವಲ್ಪ ಹೊರಗಡೆ ಬಂದ ರೀತಿನೆಲ್ಲ ನಿಂತು ಸ್ವಲ್ಪ ಪರ್ಸನಲ್ ಆಗಿ ಕಾಮಿಡಿಗಳು ಸ್ವಲ್ಪ ಜಾಸ್ತಿನೇ ಹೋದು. ಪರ್ಸನಲ್ ಆಗಿ ಹೋಗ್ತಾ ಇರ್ಲಿಲ್ವೇನೋ, ಬಟ್ ಪರ್ಸನಲ್ ಆಗಿ ಹೋಗ್ಲಿಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಬಂದಾಗ್ಲಿಂದ ಕೂಡ ಗಿಲ್ಲಿ ಮಾತಾಡ್ತಾ ಇರುವಂತಹ ರೀತಿ ಏನಿದೆ ಅವ್ರಿಗೆ ಆಲ್ರೆಡಿ ಇರಿಟೇಷನ್ ಆಗ್ತಾ ಇತ್ತು. ಸೊ ಹೀಗಾಗಿ ಇದು ಅವರು ಕೂಡ ಪರ್ಸನಲ್ ಆಗಿ ತಗೊಂಡ್ರು. ಮತ್ತೆ ಹೇಳಿರುವಂತಹ ರೀತಿ ಕೂಡ ಅದೇ ಸಮಯದಲ್ಲಿ ಹೇಳಿರೋದ್ರಿಂದ ಒಂದ್ ರೀತಿ ಟ್ರಿಗರ್ ಆಗೋ ರೀತಿನಲ್ಲಿ ಇದೆ. ಮತ್ತು ಈ ಒಂದು ವಿಷಯವಾಗಿ 100% ಕಿಚ್ಚ ಸುದೀಪ್ ಅವರು ಇಲ್ಲಿ ಗಿಲ್ಲಿಗೆ ಕ್ಲಾಸ್ ತಗೊಳ್ಳೋದಂತೂ ಪಕ್ಕಾನೆ. ಬಟ್ ಒಂದು ವಿಷಯವನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 5 ಜನ ಗೆಸ್ಟ್‌ಗಳು ಒಂದ್ ಕಡೆ ಆದ್ರೆ ಇನ್ನೊಂದೆಡೆ ನಿಂತಿರೋದು ಗಿಲ್ಲಿ ಮಾತ್ರ. ಮೆಚ್ಚಲೇಬೇಕು ನಿಜಕ್ಕೂ. ಯಾಕಂತ ಹೇಳಿದ್ರೆ ಇದೇ ರೀತಿಯಾಗಿ ಈ ಹಿಂದೆ ಪ್ರಥಮ್ ಅವರು ಕೂಡ ಇಡೀ ಮನೆ ವಿರುದ್ಧ ನಿಂತಿದ್ರು. ಯಾವುದೇ ಟಾಸ್ಕ್ ಬಂದ್ರು ಕೂಡ ಲಾರ್ಡ್ ಪ್ರಥಮ್ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಬಟ್ ಅಲ್ಲೇನಿತ್ತಪ್ಪ ಅಂತ ಹೇಳಿದ್ರೆ ಅವರು ಕೂಡ ಅತಿಯಾಗಿನೇ ಮಾತಾಡ್ತಾ ಇದ್ರು. ಬಟ್ ಎಲ್ಲಾ ಸಿಚುವೇಶನ್ ಅಲ್ಲೂ ಮಾತಾಡ್ತಾ ಇರ್ಲಿಲ್ಲ. ಇಲ್ಲಿ ಗಿಲ್ಲಿದ್ ಹೆಂಗಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಾತಾಡ್ತಾ ಇದ್ದಾನೆ. ಯಾರದೇ ವಿಷಯ ಇರಲಿ, ಬೇರೆ ಯಾರೋ ಮಾತಾಡ್ತಾ ಇದ್ರು ಕೂಡ ಅಲ್ಲೂ ಒಂದು ಮಾತಿದೆ. ಹೀಗಾಗಿ ಅದೇನಾಗ್ತಾ ಇದೆ, ಈತನ ಮಾತಲ್ಲಿ ಪಾಯಿಂಟ್ಸ್ ಇದ್ರೂ ಕೂಡ ಅದನ್ನ ಯಾರು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಮತ್ತು ಈತ ಎಲ್ಲದರಲ್ಲೂ ಕೂಡ ಮೂಗ್ ತೋರಿಸ್ತಾನೆ ಅನ್ನೋದು ಆಲ್ರೆಡಿ ಗಿಲ್ಲಿ ಒಂದ್ ರೀತಿ ಹಣೆಪಟ್ಟೆ ಸಿಕ್ಕಾಗ್ಬಿಟ್ಟಿದೆ. ಸೊ ಆ ರೀತಿ ಆಗಿದೆ. ಅದರಿಂದಾಗಿನೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು. ಅದನ್ನ ಬಿಟ್ರೆ 5 ಜನ ಸ್ಪರ್ಧಿಗಳ ವಿರುದ್ಧ ನಿಲ್ಲಲಿಕ್ಕೂ 100% ದಮ್ ಬೇಕೇ ಬೇಕು. ಸೊ ಮಾತಾಡಿದ್ದೆಲ್ಲ ಸರಿನಾ, ಗಿಲ್ಲಿ ಮಾತಾಡಿದ್ದು 100% ಎಲ್ಲಾ ಮಾತುಗಳು ಸರಿಯಲ್ಲ. ಬಟ್ ಮೇನ್ ಆಗಿ ಮಂಜು ಅವರ ವಿರುದ್ಧ ಅವರು ಹೇಳಿದಂತಹ ಮಾತು, ಎರಡನೇ ದಿನ ಮೂರನೇದ ಅಂತ ಕೇಳಿದ್ದು ಅದಂತೂ 100% ತಪ್ಪು. ಮತ್ತು ಬಿಟ್ಟಿ ಊಟ ಅಂತ ಮಾತಾಡಿದ್ದು ಕೂಡ ತಪ್ಪು. ಇದನ್ನ ಹೊರತುಪಡಿಸಿ ಬೇರೆ ಗೇಮ್ ಅನ್ನ ನೋಡೋದಾದ್ರೆ ಕ್ರೇಜಿ ಗೇಮ್, ಇದನ್ನ ಒಪ್ಕೊಳ್ಳೇಬೇಕು. ಗಿಲ್ಲಿ ಅಭಿಮಾನಿ ಆಗಿರಿ ಅಥವಾ ಹೇಟರ್ಸ್ ಆಗಿರಿ, ಇದನ್ನ ನೀವು ಒಪ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಬಂದಂತಹ ಸ್ಪರ್ಧಿಗಳಿಗೆ ಏನೇ ಕಿರಿಕಿರಿ ಮಾಡೋದೇನಿದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಬಂದಂತಹ ಸ್ಪರ್ಧಿಗಳೇನಿದ್ದಾರೆ ಅವರು ತಾವು ಒಂಥರ ಇವಾಗ ಕಾಲೇಜಲ್ಲಿ ಸೀನಿಯರ್ಸ್ ಇರ್ತಾರಲ್ವಾ, ಸೊ ಆ ರೀತಿ ಆಡ್ತಾ ಇದ್ರು. ಹಾಗೇನೆ ಇವಾಗ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಸೀಸನ್ 12 ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳೆಲ್ಲ ಜೂನಿಯರ್ ಅಥವಾ PU ಸ್ಟೂಡೆಂಟ್ಸ್ ಏನೋ, ತಾವೆಲ್ಲ ಡಿಗ್ರಿ ಸ್ಟೂಡೆಂಟ್ ಏನೋ ಅನ್ನೋ ರೇಂಜಿಗೆ ಆಡ್ತಾ ಇದ್ರು, ರ್ಯಾಗಿಂಗ್ ಮಾಡೋ ರೀತಿ. ಬಟ್ ಗಿಲ್ಲಿ ಕೊಟ್ಟಂತಹ ಒಂದು ಕ್ವಾಟ್ಲೆಗೆ ಇಲ್ಲಿ ಡಿಗ್ರಿ ಸ್ಟೂಡೆಂಟ್ ಅಂದ್ಕೊಂಡಿದ್ದಂತಹ ಹೊರ ಪರಿಸ್ಥಿತಿನೇ ಬೇಕೋ ಬೇಡೋ ಅನ್ನೋ ರೇಂಜಲ್ಲಿ ಆಗಿತ್ತು. ಈ ನಡುವೆ ಸಾಕಷ್ಟು ಮಾತುಗಳು ಕೂಡ ಎಕ್ಸ್ಚೇಂಜ್ ಆಗಿದಾವೆ. ಸೊ ಇವಾಗ ಎಪಿಸೋಡ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಗಿಲ್ಲಿ ಮಾತಾಡಿರೋ ತೋರಿಸಿದ್ದಾರೆ. ಅದರ ಜೊತೆಗೇನೆ ಇಲ್ಲಿ ಅವರು ಕೂಡ ಅತಿಯಾಗಿನೇ ಮಾತಾಡಿದ್ದಾರೆ. ನೀನು ಅತಿರೇಕ ಆದ್ರೆ ನಾವು ಅತಿರೇಕಕ್ಕೆ ಅತಿರೇಕ ಅನ್ನುವಂತಹ ಮಾತನ್ನ ಮಂಜು ಅವ್ರು ಹೇಳ್ತಾರೆ. ಅದು ಓಕೆ, ಒಪ್ಕೊಳ್ಬಹುದು. ನೆಕ್ಸ್ಟ್ ಅಲ್ಲಿ ತ್ರಿವಿಕ್ರಮ್ ಅವರು ಇನ್ನೊಂದು ಪಾಯಿಂಟ್ ಅನ್ನ ಹೊಡಿತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ನಾವು ರೇಖಾಗೆ ಅತಿ ಮಾಡಿದವರು ಅಂತ ಹೇಳಿ. ಓವರ್ ಆಗ್ಲಿಲ್ವಾ ಇದು ತ್ರಿವಿಕ್ರಮ್ ಅವ್ರ ಡೈಲಾಗ್? ಇದೇ ರೀತಿಯಾಗಿ ಅಲ್ಲಿ ವರ್ತಿಸಿದಂತಹ ರೀತಿ. ಸೊ ವೇಟರ್ ಆಗಿರ್ಬೋದು, ಒಂದ್ ಕಾಲ್ ಶೂ ತೆಗಿ, ಇನ್ನೊಂದ್ ಕಾಲಲ್ಲಿ ಶೂ ಇಟ್ಕೋ, ಇವ್ರಿಗೆ ಯಾಕೆ ಬೇಕು? ಆಮೇಲೆ ಇವರು ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಸೊ ಇವರನ್ನೇ ಡಿಸಿಪ್ಲಿನ್ ಆಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಡಿಸಿಪ್ಲಿನ್ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ? ಇದೊಂದು ಪ್ರಶ್ನೆ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಂದಂತಹ ಗೆಸ್ಟ್ಗಳು ವೇಟರ್ ಗಳಿಗೆ ಅಥವಾ ಈ ಬಿಗ್ ಬಾಸ್ ಪ್ಯಾಲೇಸ್ ನಲ್ಲಿ ಇರುವಂತಹ ಯಾರೇ ಒಂದು ವರ್ಕರ್ಸ್ ಏನಿರ್ತಾರೆ ಅವರಿಗೆ ಶಿಕ್ಷಣ ಕೂಡ ಕೊಡಬಹುದಾ? ಇದನ್ನ ಬಿಗ್ ಬಾಸ್ ಹೇಳಿದ್ರ? ಸೊ ಇಲ್ಲಿ ಶಿಕ್ಷಣ ಕೂಡ ಕೊಡ್ತಾ ಇದಾರೆ. ಇಲ್ಲಿ ಗಿಲ್ಲಿಯ ಬಾಯಿಗೆ ಆಲೂಗಡ್ಡೆ ತುರ್ಕೋದಾಗಿರ್ಬಹುದು. ಸೊ ಅದೆಲ್ಲ ಅವಶ್ಯಕತೆನೇ ಇರ್ಲಿಲ್ಲ. ಇನ್ನು ಅಭಿಷೇಕ್ ಡಮ್ಮಿ ಪೀಸ್ ಅಂತ ನನಗನ್ನಿಸ್ತು. ಕ್ಯಾಪ್ಟನ್ ಆಗಿದ್ದಾರೆ, ಕ್ಯಾಪ್ಟನ್ಸಿ ರೂಮ್ ಅನ್ನೇ ಬಿಟ್ಕೊಡ್ತಾ ಇದ್ದಾರೆ. BB ಪ್ಯಾಲೇಸ್ ಇದು ಅಷ್ಟೇನೆ, ಬೇರೆ ರೂಮ್ಗಳು ವೇಕೆನ್ಸಿ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಬೇಕಿದ್ರೆ ಕೊಡಿ. ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಇನ್ನೂ ಕೂಡ ಹೈ ಲೆವೆಲ್ ಅಲ್ಲಿ ಯಾರು ಬರ್ತಾರೋ ಅವರಿಗೆ ಅಂತ ಹೇಳಿ ಏನಾದ್ರೂ ಒಂದು ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಹೆಸರಿಗೆ ಮಾತ್ರನೇ ಕ್ಯಾಪ್ಟನ್, ವರ್ಸ್ಟ್ ಅಂತ ಅನಿಸ್ತು. ವರ್ಸ್ಟ್ ಬಿಹೇವಿಯರ್. ಹಾಗೇನೆ ಗಿಲ್ಲಿ ಅವರಿಗೆ ಅವ್ರು ಏನಾದ್ರು ಬೈತಾ ಇದ್ರೆ ಓಕೆ, ಗಿಲ್ಲಿಗೆ ಬೈದು ಈತನೇ ಬೈದು ಆತನಿಗೆ ಏನಾದ್ರು ಹೇಳಿದ್ರೆ ಓಕೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಶಿಕ್ಷೆ ಕೊಡೋದೆಲ್ಲ ಗೆಸ್ಟ್ಗಳೇ ಕೊಡ್ಲಿ, ತಾನು ಕೈ ಕಟ್ಕೊಂಡು ನಿಂತ್ಕೊಳ್ತೀನಿ ಅನ್ನೋ ರೀತಿನಲ್ಲಿ ಇದ್ರು. ಅಭಿ ಅವರಲ್ಲಿ ಮ್ಯಾನೇಜರ್ ರೀತಿನಲ್ಲೇ ಕಾಣಿಸ್ತಾ ಇರ್ಲಿಲ್ಲ. ಹಾಗಂತ ಗಿಲ್ಲಿ ಮಾಡಿದ್ದೆಲ್ಲ ಸರಿಯಲ್ಲ. ಬಟ್ ಗಿಲ್ಲಿ ಮಾಡಿದಂತಹ ಕೆಲವೊಂದಿಷ್ಟು ವಿಷಯಗಳೇನಿದಾವೆ ವ್ಯಾಲಿಡ್ ಆಗಿದ್ವು. ಹಾಗೇನೆ ಕೆಲವೊಂದಿಷ್ಟು ವಿಷಯಗಳು ತಪ್ಪು ಕೂಡ ಆಗಿದ್ವು. ಬಟ್ ರಜತ್ ಅವರು ಈ ಹಿಂದಿನ ಸೀಸನ್ ಅಲ್ಲಿ ಮಾಡಿದ್ದು ಏನು, ಇದೇ ರೀತಿಯಾಗಿ ಕೊಟ್ಲೆ ಕೊಟ್ಟಿದ್ದೆ ಅಲ್ವಾ, ಆದ್ರೂ ಕೂಡ ಅದನ್ನ ಎಲ್ಲರೂ ಕೂಡ ಮೆಚ್ಕೊಂಡ್ರು. ಹಾಗೇನೆ ಉಗ್ರ ಮಂಜು ಅವ್ರು ಮಾಡಿದ್ದೇನು, ಸೊ ಅವರಿಗೂ ಕೂಡ ರೆಸಾರ್ಟ್ ಟಾಸ್ಕ್ ಬಂದಾಗ ಸರಿಯಾಗಿ ವರ್ತನೆ ಮಾಡಿದಾರ. ಸೊ ಆ ಸಮಯದಲ್ಲೂ ಕೂಡ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರನ್ನೇ ಬಂದು ಬೈದು ಹೋಗಿದ್ರು, ನೀವು ರೆಸಾರ್ಟ್ಗೆ ಬಂದಿರೋ ರೀತಿನಲ್ಲಿ ವರ್ತನೆ ಮಾಡಿದ್ರ ಅಂತ ಹೇಳಿ. ಮತ್ತೆ ಅಲ್ಲಿರುವಂತಹ ವರ್ಕರ್ಸ್ಗೆ ಕೂಡ ಬೈದಿದ್ರು, ನೀವು ರೆಸಾರ್ಟ್ ಅಲ್ಲಿ ವರ್ಕ್ ಮಾಡೋ ರೀತಿನಲ್ಲಿ ಇದೀರಾ, ಹಾಗೆ ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕಾ, ಪನಿಷ್ಮೆಂಟ್ ಎಲ್ಲ ತಗೊಳ್ಬೇಕು ಅಂತ ನಾವೇನಾದ್ರು ಹೇಳಿದ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು. ಸೇಮ್ ಅದೇ ರೀತಿಯಾಗಿ ಈ ಸಲ ಕೂಡ ಅಷ್ಟೇನೆ. ಸೊ ಅವ್ರು ಪನಿಷ್ಮೆಂಟ್ ಕೊಟ್ಟರು ತಗೊಳ್ಬೇಕು ಅನ್ನೋದನ್ನ ಕೂಡ ಏನ್ ಹೇಳಿಲ್ಲ. ಬಟ್ ಗಿಲ್ಲಿಗೆ ಪನಿಷ್ಮೆಂಟ್ ಕೊಡ್ತಾ ಇದಾರೆ, ಅದನ್ನ ಅವ್ರು ತಗೊಳ್ತಾ ಇದಾರೆ ಕೂಡ. ಸೊ ಇಲ್ಲಿ ಏನಾಗ್ತಾ ಇದೆ, ಗಿಲ್ಲಿ ಅವರು ತಗೊಳ್ದಿದ್ರು ಬೇರೆಯವರು ಅವ್ರನ್ನ ಒತ್ತಾಯ ಮಾಡ್ತಾ ಇದಾರೆ. ಮ್ಯಾನೇಜರ್ ಆಗಿರುವಂತಹ ಅಭಿ ಅವರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾ ಇದಾರೆ. ನಿನ್ನಿಂದಾಗಿ ಬೇರೆಯವರಿಗೆ ಕ್ಯಾಪ್ಟನ್ಸಿಗೆ ತೊಂದರೆ ಆಗತ್ತೆ. ಅದೆಲ್ಲ ಪಾಯಿಂಟ್ಗಳು ಬರ್ತಾ ಇದಾವೆ.
ಸೊ ಚೆನ್ನಾಗಿರ್ಲಿಲ್ಲ. ಓವರ್ ಆಲ್ ಆಗಿ ನೋಡಕ್ ಹೋದ್ರಂತೂ ಈ ಒಂದು ಟಾಸ್ಕ್ ನೇ ಹಾಳು ಮಾಡಿರೋ ರೀತಿನಲ್ಲಿದೆ. ಬಟ್ ಗಿಲ್ಲಿ ಅವರು ಕೂಡ ಈ ಒಂದು ಟಾಸ್ಕ್ ಅನ್ನ ಹಾಳು ಮಾಡಿರೋದ್ರಲ್ಲಿ ಕಾಂಟ್ರಿಬ್ಯೂಷನ್ ಅಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇವ್ರು ಮಾತಾಡಿದಂತಹ ರೀತಿ ಏನಿದೆ, ಎಲ್ಲಾ ಸಮಯದಲ್ಲೂ ಮಾತಾಡ್ಲಿಕ್ಕೆ ಹೋಗಿದ್ದು. ಸೊ ಅದು ತಪ್ಪಾಯ್ತು. ಅತಿಯಾಗಿ ಮಾತಾಡಿದ್ದು 100% ತಪ್ಪು ಅಲ್ವೇ ಅಲ್ಲ. ಬಂದಂತಹ ಗೆಸ್ಟ್ ಗಳಿಗೆ ಕಿರಿಕಿರಿ ಮಾಡೋದು ಕೂಡ 100% ತಪ್ಪಲ್ಲ. ಯಾಕಂತಂದ್ರೆ ಅದು ಆತನ ಗೇಮ್, ಆತ ಇರೋದೇ ಹಂಗೆ. ಸೊ ಅಂತಹ ವ್ಯಕ್ತಿಗೆ ವೇಟರ್ ಪ್ಲೇಸ್ ಸಿಕ್ಕರೆ ಹೆಂಗಿರುತ್ತೆ. ಸೊ ಅದನ್ನ ಇಲ್ಲಿ ಗಿಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ. ಹಾಗೇನೆ ಬಂದವ್ರ ಮುಂದೆ ಗುಲಾಮರಾಗಿರ್ಬೇಕು ಅಂತ ಏನು ಕೂಡ ಇಲ್ಲ. ತಾನು ಹಿಂಗೆ ಇರೋದು ಅನ್ನೋ ರೀತಿನಲ್ಲಿ ಇಲ್ಲಿ ಗಿಲ್ಲಿ ಒಂದ್ ರೀತಿಯಾಗಿ ಆ ಒಂದು ಪ್ಲೇಸಿಗೆ ಒಂದು ಹೆಸರನ್ನ ಕೊಟ್ಟಿದ್ದ, ಹೆಡ್ ವೇಟರ್ ಅಂತ ಹೇಳಿ. ಹಾಗೇನೆ ಅದೇ ರೀತಿಯಾಗಿ ವರ್ತನೆ ಕೂಡ ಮಾಡ್ತಾ ಇದ್ದ. ಸೊ ಹೀಗಾಗಿ ಗಿಲ್ಲಿಯ ಪಾತ್ರ ಏನಿದೆ ನಿಜಕ್ಕೂ ಯುನಿಕ್ ಆಗಿತ್ತು. ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದ. ಉಳಿದಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೈ ಕೊಟ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತಾ ಇದ್ರು. ಸೊ ಅದಂತೂ ಚೆನ್ನಾಗಿರ್ಲಿಲ್ಲ. ಓವರ್ ಆಲ್ ಆಗಿ ನೋಡೋದಾದ್ರೆ ಗಿಲ್ಲಿ ಮಾಡಿದ್ದು ಸರಿಯಾಗಿದೆ. ಬಟ್ ಸಾಕಷ್ಟು ತಪ್ಪುಗಳು ಕೂಡ ಇದಾವೆ, ಸಾಕಷ್ಟು ಸರಿ ಕೂಡ ಇದಾವೆ. ಇನ್ನು ಉಳಿದಿರುವಂತಹ ಸ್ಪರ್ಧಿಗಳು ಮಾಡಿರೋದು ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ರಾಂಗ್ ಏನೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ. ಸೊ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಟ್ರೈ ಮಾಡಬಹುದಿತ್ತು. ಸೊ ನೀವೇನೇ ನಿನ್ನೆ ಎಪಿಸೋಡ್ ಅನ್ನ ನೋಡಿರಬಹುದು. ಇವಾಗ 1 ಅವರ್ ಎಪಿಸೋಡ್ ಇದೆ. ಸೊ ಒಂದು ಅರ್ಧ ಗಂಟೆ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಹೋಗುತ್ತೆ ಬಿಡಿ. 1 ಅವರ್ ಎಪಿಸೋಡ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಅದರಲ್ಲಿ 50 ರಿಂದ 55 ನಿಮಿಷ ಇದ್ದಿದ್ದು ಗಿಲ್ಲಿನೇ. ಅದನ್ನ ಬಿಟ್ಟು ಉಳಿದಂತಹ 5-10 ನಿಮಿಷ ಮಾತ್ರ ಬೇರೆಯವ್ರು ಕಾಣಿಸ್ಕೊಂಡ್ರು. ಸೊ ಇದರಲ್ಲೇನೆ ಗೊತ್ತಾಗ್ತಾ ಇದೆ, ಬಿಗ್ ಬಾಸ್ ಅಲ್ಲಿ ಹಳೆ ಕಂಟೆಸ್ಟೆಂಟ್ಗಳು, ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಟೆಸ್ಟೆಂಟ್ಗಳು ಬಂದ್ರು ಕೂಡ ತನ್ನನ್ನೇ ತಾನು ಎಪಿಸೋಡ್ ಅಲ್ಲಿ ಜಾಸ್ತಿ ತೋರಿಸ್ಕೊಳ್ಳುವಂತಹ ತಾಕತ್ತು ಗಿಲ್ಲಿಗಿದೆ. ಬಟ್ ಎಲ್ಲಾ ಸಮಯದಲ್ಲೂ ಮಾತಾಡೋದೇನಿದೆ, ಎಲ್ಲಾ ಸಮಯದಲ್ಲೂ ಅತಿಯಾಗಿ ಮಾತಾಡೋದೇನಿದೆ, ಸೊ ಅದು ಗಿಲ್ಲಿಗೆ ಇನ್ನು ಮುಂದೆ ಸಮಸ್ಯೆ ಆಗಬಹುದು. ಸೊ ಗೇಮ್ ಅನ್ನ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾನೆ ಗಿಲ್ಲಿ. ಬಟ್ ಕೆಲವೊಂದ್ಸಲ ಅತಿ ಆಗ್ತಾ ಇದೆ. ಆ ಅತಿ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಗೇಮ್ ಅಂತೂ ಸೂಪರ್ ಆಗಿ ಹೋಗುತ್ತೆ. ಬಂದಿರುವಂತಹ ಗೆಸ್ಟ್ ಗಳಿಗೇನೆ ಕೋಟ್ಲೆ ಕೊಟ್ಟು ಗೆಸ್ಟ್ ಗಳಿಗೂ ಕೂಡ ಸುಸ್ತು ಮಾಡಿ ಗೆಸ್ಟ್ ಗಳೇನೆ ಇವ್ರ ಮುಂದೆ ಸರೆಂಡರ್ ಆಗೋ ರೀತಿ ಮಾಡುವಂತಹ ಎಲ್ಲ ಕೆಪಾಸಿಟಿ ಕೂಡ ಗಿಲ್ಲಿಗಿದೆ. ಸೊ ನೋಡೋಣ ಹೆಂಗ್ ಹೋಗುತ್ತೆ ಗೇಮ್ ಅಂತ ಹೇಳಿ. ಮತ್ತೆ ಜಗಳಗಳು ಕೂಡ ಆಗ್ತಾ ಇದಾವೆ. ಸೊ ಬಿಗ್ ಬಾಸ್ ಏನೇ ರೋಸ್ಟ್ ಮಾಡಬೇಕು ಒಂದು ಚೌಕಟ್ಟಿನ ಒಳಗೆ ಅಂತ ಹೇಳಿರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಗಿಲ್ಲಿ ಹೇಳಿದಂತಹ ಮಾತು ಇಲ್ಲಿ ರಜತ್ ಅವರಿಗೆ ಮತ್ತೆ ಟ್ರಿಗರ್ ಆಗಿದೆ. ಬಟ್ ಗಿಲ್ಲಿ ಹೇಳಿರೋದನ್ನ ಮಾತ್ರನೇ ತೋರಿಸ್ತಾ ಇದ್ದಾರೆ. ಎಪಿಸೋಡ್ ಅಲ್ಲಿ ಏನಾಗಿದೆ ಅಥವಾ ಲೈವ್ ಅಲ್ಲಿ ಏನಾಗಿದೆ, ಎಪಿಸೋಡ್ ಅಲ್ಲಿ ಏನಾಗಿದೆ ಅನ್ನೋದು ಅಷ್ಟೇ ಇದ್ರಲ್ಲಿ ಗೊತ್ತಾಗುತ್ತೆ. ಬಟ್ ಲೈವ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಸೊ ಅದನ್ನ ಕೂಡ ಸ್ವಲ್ಪನಾದ್ರೂ ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ಇವಾಗ ಗಿಲ್ಲಿ ಊಟದ ಬಗ್ಗೆ ಮಾತಾಡಿರ್ತಾನೆ, ಬಿಟ್ಟಿ ಊಟಕ್ಕೆ ಅಂತ ಹೇಳಿ ಅವಾಗ ರಜತ್ ಟ್ರಿಗರ್ ಆಗಿರ್ತಾರೆ. ಇದಾದ ನಂತರ ಗಿಲ್ಲಿಗೆ ರಜತೆ ಇನ್ನೊಂದು ಮಾತನ್ನ ಹೇಳಿರ್ತಾನೆ ಒಂದ್ ಸ್ವಲ್ಪ ಹೊತ್ತಿನ ನಂತರ. ಆ ಒಂದು ಮಾತನ್ನ ಪೂರ್ತಿಯಾಗಿ ಮ್ಯೂಟ್ ಮಾಡಲಾಗಿದೆ. ಸೊ ಆವಾಗ ಇಲ್ಲಿ ಗಿಲ್ಲಿ ಹೇಳ್ತಾನೆ, ಹೌದಾ ಹಿಂಗ ಅಂತ ಹೇಳಿ. ಆವಾಗ ಇಲ್ಲಿ ರಜತ್ ಹೇಳ್ತಾನೆ, ನೀನ್ ಮತ್ತೆ ಊಟದ ಬಗ್ಗೆ ಮಾತಾಡಿದ್ದು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅದು ಮಾಫಿ ಇದು ಮಾಫಿ ಅಂತ ಹೇಳಿ ಆ ಒಂದು ವಿಷಯವನ್ನ ಅಲ್ಲಿಗೆನೆ ಬಿಟ್ಟಿದ್ರು. ಆವಾಗ ಗಿಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದ, ಇದು ಆಗೋಕ್ಕಿಂತ ಮೊದಲು, ಹಾಗಾದ್ರೆ ಇನ್ಮೇಲೆ ನಾನು ಊಟದ ಬಗ್ಗೆ ಮಾತಾಡಿದ್ರೆ ಏನು ಹೇಳಂಗಿಲ್ಲ ಅಂತ ಕೂಡ ಹೇಳಿದ್ದ. ಸೊ ಆ ಸಮಯದಲ್ಲಿ ಅದನ್ನ ನಾನು ಆಗ್ಲೇನೆ ಬಿಟ್ನಲ್ಲ ಆ ವಿಷಯವನ್ನ ಅಂತ ಹೇಳ್ತಾನೆ. ಸೊ ಅವಾಗ ಹೌದಾ ಹಾಗಾದ್ರೆ ನಾನು ಕೂಡ ಇದನ್ನ ಈಗ್ಲೇನೆ ಬಿಟ್ಟೆ ಅಂತ ಕೂಡ ಹೇಳ್ತಾನೆ ಗಿಲ್ಲಿ. ಸೊ ಹೀಗಾಗಿನೇ ಊಟದ ವಿಷಯವನ್ನ ಮತ್ತೆ ರೋಸ್ಟ್ ಮಾಡುವಂತಹ ಸಮಯದಲ್ಲಿ ವಾಪಸ್ ತಗೊಂಡ್ ಬಂದಿದ್ದು. ಅವಾಗ ಮತ್ತೆ ಇಲ್ಲಿ ರಜತ್ ಟ್ರಿಗರ್ ಆಗಿದ್ದಾರೆ ಕೂಡ. ಅದನ್ನ ಪ್ರೋಮೋದಲ್ಲೂ ಕೂಡ ತೋರಿಸಿದ್ದಾರೆ. ಸೊ ಈ ರೀತಿಯಾಗೆಲ್ಲ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಗೇಮ್ ಒಂದ್ ರೀತಿಯಾಗಿ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಗಿಲ್ಲಿ ಅತಿರೇಕ ಮಾಡದೇ ಇದ್ರೆ ಎಲ್ಲವೂ ಕೂಡ ಸೂಪರ್ ಆಗಿ ಹೋಗುತ್ತೆ. ಬಂದಿರುವಂತಹ ಗೆಸ್ಟ್ ಗಳನ್ನ ಗೋಳೈಕೊಳ್ಳೋದು ಏನು ಕೂಡ ತಪ್ಪಿಲ್ಲ. ಚೆನ್ನಾಗಿ ಹೋಗ್ತಾ ಇದೆ ಗೇಮ್. ಯಾಕಂತಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತ ಇಲ್ವೇ ಇಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅತಿಯಾಗಿ ಮಾಡಬಾರ್ದು. ಎಲ್ಲಾ ವಿಷಯದಲ್ಲೂ ಅತಿಯಾಗಿ ಮಾತಾಡೋದು ಗಿಲ್ಲಿಗೆ ಮುಂದೆ ಸಮಸ್ಯೆ ಆಗಬಹುದು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.